ಸಭಾಧ್ಯಕ್ಷರೇ, ಜಮೀರ್ ಅಹಮದ್ ಅವರು 28 ಜನ ಬಿಜೆಪಿ ಶಾಸಕರಿಗೆ ಕೊಟ್ಟಿದ್ದಾರೆ, 8 ಜನ JDS ಅವರು ಯಾರು ಕೇಳಿದಾರೆ ಅವ್ರು ಕೊಟ್ಟಿದ್ದಾರೆ. ಆದ್ರೆ ನಾವು ಆ ಕಡೆ ಇದ್ದಾಗ ಇವ್ರು ನಮ್ಗೆ ಏನು ಕೊಡ್ತಾನೆ ಇರಲಿಲ್ಲ. ವಿಜಯಂತ್ ಅಧ್ಯಕ್ಷರೇ ದೊಡ್ಡಬಳ್ಳಾಪುರ ಬಿಜೆಪಿ MLA 5 ಕೋಟಿ ಕೊಟ್ಟಿದ್ದೀವಿ ಅಂತಂದ್ರೆ ಈಗ ಅವರೇ ಉತ್ತರ ನಾವು ABC ಮಾಡಿದ್ದೇವೆ, ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತೀವಿ ಅಂತ ತಾವೇ ಹೇಳಿದಿರಿ. ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ. ಒಂದು ನಿಮಿಷ ಪ್ರಶ್ನೆ ಅಲ್ಲ, ಪ್ರಶ್ನೆ ಬೇರೆ ಇಲ್ಲ. ಅವರು ಏನಾದರೂ ಮಾತಾಡಲಿ. ಒಂದು ನಿಮಿಷ ಆಯ್ತು. ಅಲ್ಲ, ರಾಜಕೀಯವಾಗಿ ಏನಾದ್ರು ಮಾತಾಡಲಿ, ನೀವು ರಾಜಕೀಯ ಹೊರಗಡೆ ಉತ್ತರ ಕೊಡಿ, ಪ್ರಶ್ನೆ ಇಲ್ಲ. ಅಲ್ಲ, ಈಗ ನಂದಿಷ್ಟೇ ಪ್ರಶ್ನೆ. ಒಂದೇ ನಿಮಿಷ ಸರ್, ನಿಮ್ಮ ಪರವಾಗಿ ಬಿನ್ ಫೀಸ್ ವಕೀಲ, ಅದಕ್ಕೆ ಅಲ್ಪಸಂಖ್ಯಾತರ ಪರವಾಗಿ ಹೇಳ್ತೇನೆ. ಅಲ್ಲ ಈಗ ನೀವು ಒಂದು ಸರ್ಕಾರವಾಗಿ ಅವ್ರು ಏನಾದ್ರು ಹೇಳ್ಕೊಳ್ಳಿ, ರಾಜಕೀಯ ನೀವು ಹೊರಗಡೆ ಉತ್ತರ ಕೊಡಿ, ಪ್ರಶ್ನೆ ಇಲ್ಲ. ಆದರೆ ನಿಮ್ಗೆ ಬಿಜಾಪುರದಲ್ಲಿರೋ ಅಲ್ಪಸಂಖ್ಯಾತರ ಕಾಲನಿಗಳ ಅಭಿವೃದ್ಧಿ ಆಗಬಾರ್ದಾ? ಆಗ್ಬೇಕಲ್ಲ మన ಸರ್ಕಾರಕ್ಕೆ. ಯತ್ನಾಳ್ ಅವ್ರಿಗೋಸ್ಕರ ನೀವು ಇಡೀ 1,20,000 ಮತದಾರ ಇರುವಂಥ ಬಿಜಾಪುರನ್ನ ನೆಗ್ಲೆಕ್ಟ್ ಮಾಡಿದರೆ ನೀವು ಅಲ್ಪಸಂಖ್ಯಾತರ ರಕ್ಷಕರಾಗ್ತಿರೋ ಏನಾಗ್ತೀರಿ? ಈಗ ಅದರಿಂದ ಅಲ್ಲ, ಒಂದೇ ನಿಮಿಷ, ಪ್ರಶ್ನೆ ಬೇರೆ, ಚರ್ಚೆ ಬೇರೆ ಇಲ್ಲ. ಇದು ಹೇಳಿದ್ರಿ. ಒಂದೇ ನಿಮಿಷ. ಅಲ್ಲ ಸರ್, ನಮ್ಮ ಕ್ಷೇತ್ರದಲ್ಲಿ ಯಾರು ಮಾಡ್ತಾರೆ ಸರ್? ಜಮೀರ್ ಭಾಯ್ ಸರ್, ಅಲ್ಲ, ಜಮೀರ್ ಭಾಯ್ ಅವರು ಸಾಮಾನ್ಯವಾಗಿ ದೊಡ್ಡ ಮನಸ್ಸಿರೋರು, ಹಂಗೇನು ಇದು ಮಾಡೋರಲ್ಲ. ಅದಕ್ಕೆ ಯಾಕೆ ಹಿಂಗೆ ಮಾಡಿದ್ರು ಗೊತ್ತಿಲ್ಲ, ಅದನ್ನು ಸರಿಪಡಿಸಿ. ಆಮೇಲೆ ನಮ್ಗೇನು 5 ಕೋಟಿ ಕೊಟ್ಟರೆ ನನಗಂತೂ ಗೊತ್ತಿಲ್ಲ. ಮತ್ತೆ ನೀವು ಯಾರ್ಯಾರ್ದವ್ರ ಲೆಟರ್ ಮೇಲೆ ಕೊಟ್ಟರೆ, ನೀವೆಲ್ಲ ಯಾರ್ಯಾರೋ ಬೇರೆಯವ್ರ ಲೆಟರ್ ಮೇಲೆ ಕೊಟ್ಟರೆ ನಮ್ಮ ಕ್ಷೇತ್ರದಲ್ಲಿ ಯಾವ್ದು ಕೆಲಸ ಆಗ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ತದೆ. ನೀವು ಯಾವ್ದಾದ್ರು ಬೇರೆಯವ್ರ ಲೆಟರ್ ಕೊಟ್ಬಿಟ್ರೆ ಕಷ್ಟ ಆಗ್ತದೆ. ಅದೊಂದು ಸ್ವಲ್ಪ ಆಗಬಾರ್ದು ಸರ್. 5 ಕೋಟಿ ಆಗೋದಿಲ್ಲ. ಯಾರೋ ಗುತ್ತಿಗೆದಾರರು ಮಾಜಿ ಮುಖ್ಯಮಂತ್ರಿ ಬಿಜಾಪುರಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ. ಎಲ್ಲರಿಗೂ 5 ಕೋಟಿ ಕೊಟ್ಟಿದ್ದಾರೆ, ನೀವು ಅಲ್ಲಿ ಜಾಸ್ತಿ ಕೊಡ್ತಾರೆ. ನಾನು ಅವ್ರ ಪತ್ರನೂ ಕೊಟ್ಟಿಲ್ಲ. ಎತ್ತಲ್ಲ ಸರ್, ಪತ್ರ ಕೊಟ್ಟಿದ್ದೀರ, ಪತ್ರನೂ ಇದುವರೆಗೂ ಕೊಟ್ಟಿಲ್ಲ. ಈಗ ಆಯ್ತು, ಎಲ್ಲ ಒಂದೆರಡು ಸಂತೋಷ, ಖುಷಿ ಬಂತು. ತಾವೇ ಮುಖ್ಯಮಂತ್ರಿ ಅವತ್ತೇ ಈ ಬುದ್ಧಿ ಹೇಳ್ಬಿಟ್ಟಿದ್ರೆ ಏನಪ್ಪ ಈ ತರ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಅವಾಗ 5 ಇಲ್ಲ 10 ಕೋಟಿ ಕೊಟ್ಟಿದ್ದೀವಿ. ಇದು ಕ್ವಶನ್ ಅವರಲ್ಲ. 10 ಕೋಟಿ ರೂಪಾಯಿ ಕೊಡ್ತೀನಿ ಬಿಜೆಪಿ ಅವರಿಗೆ. ಅವ್ರ ಸದನದಲ್ಲಿ ಅವನ್ ರೆಕಾರ್ಡ್ ಹೇಳಿದ್ರೆ 10 ಕೋಟಿ ಕೊಡ್ತೀನಿ ಅಂತಾರೆ. ಅವರಿಗೆ ಒಪ್ಕೊಳ್ಬೇಕು. ನಾನು ಅಲ್ಪಸಂಖ್ಯಾತರ ಕೆಲಸ ಮಾಡ್ತೀನಿ ಅಂತ ಒಪ್ಕೊಳ್ಬೇಕು. ಹೇಳಿದ್ದೀರಿ ಸರ್, ನಾನು ಒಂದು ಪತ್ರ ಕೊಟ್ಟಿಲ್ಲ, ನಾನು ಅನುದಾನ ಬೇಕಂತ ಕೇಳಿಲ್ಲ. ಇಲ್ಲ, ಮಾಜಿ ಮುಖ್ಯಮಂತ್ರಿ ಪ್ರಶ್ನೆಗೆ ಉತ್ತರ ಕೊಡಿ. ಕೊಟ್ಟಿಲ್ಲ. ಜಾಸ್ತಿ ಇದ್ದಾರೆ, 10 ಕೋಟಿ ಕೊಡಿ ಅಂತ ಕೇಳ್ಕೊಳ್ಳಿ, ಕೊಡ್ತೀನಿ ನಾನು. ಮಂತ್ರಿ ಅವರೇ, ನೀವು ಪ್ರಶ್ನೆಗೆ ಮಾತು ಉತ್ತರ ಕೊಡಿ.